ಓಕೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಓಕೆ, ರಿಸರ್ಚ್ ಆಪ್ಟಿಟ್ಯೂಡ್ ಕಂಟಿನ್ಯೂಷನ್ ಮಾಡ್ತಾ ಈ ಸೆಷನ್ನಲ್ಲಿ ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸಮ್ ಆ್ಯಂಡ್ ಟೈಪ್ಸ್ ಆಫ್ ಸ್ಕೇಲ್ಸ್ ಆ್ಯಂಡ್ ಸ್ಯಾಂಪಲ್ಸ್ ಬಗ್ಗೆ ಕಲಿಯೋಣ. ಫಸ್ಟ್ ಒನ್ ಎಪಿಸ್ಟಮಾಲಜಿ. ಎಪಿಸ್ಟಮಾಲಜಿ ಅಂದರೆ ಇಟ್ ಈಸ್ ಅ ಫೀಲ್ಡ್ ಆಫ್ ಸೈಕಾಲಜಿ. ಓಕೆ, ಸೈಕಾಲಜಿಯಲ್ಲಿ ಬರ್ತಕ್ಕಂಥ ಒಂದು ವರ್ಡ್. ಸೊ ಎಪಿಸ್ಟಮಾಲಜಿ, ದ ವರ್ಡ್ ಈಸ್ ಡಿರೈವ್ ಫ್ರಮ್ ಗ್ರೀಕ್ ವರ್ಡ್ ಎಪಿಸ್ಟೀಮ್. ಎಪಿಸ್ಟೀಮ್ ಅನ್ನೋ ಒಂದು ವರ್ಡಿಂದ ಡಿರೈವ್ ಮಾಡಿದ್ದಾರೆ, ಗ್ರೀಕ್ ವರ್ಡಿಂದ. ಸೊ ಈ ಎಪಿಸ್ಟಮಾಲಜಿ ಬೇಸಿಕಲಿ ಏನು ಅಂದರೆ, ದ ನಾಲೆಡ್ಜ್, ಯಾವುದೋ ನಾಲೆಡ್ಜ್ ಎಕ್ಸಿಸ್ಟ್ ಇದೆ ಅಂದರೆ ಅದು ಎಲ್ಲಿಂದ ಬಂದಿದೆ, ಅದರ ಕಾನ್ಸೆಪ್ಟ್ ಏನು, ಅದರ ಅಂಡರ್ಸ್ಟ್ಯಾಂಡಿಂಗ್ ಏನು, ಅದು ಸ್ಟಡಿ ಅದನ್ನೆಲ್ಲ ತಿಳ್ಕೊಳ್ಳೋದಿದೆಯಲ್ಲ, ಅದನ್ನು ಎಪಿಸ್ಟಮಾಲಜಿ ಅಂತ ಕರಿತೀವಿ. ದಟ್ಸ್ ವಾಟ್ ಸ್ಟಡಿ ಆಫ್ ನಾಲೆಡ್ಜ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ನಾಲೆಡ್ಜ್ ಆರ್ ಸೋರ್ಸ್, ಕಾನ್ಸೆಪ್ಟ್, ಮೆಥಡ್ಸ್ ಆಫ್ ದಟ್ ನಾಲೆಡ್ಜ್, ಇದನ್ನೆಲ್ಲ ನಾವೇನು ಹೇಳ್ತೀವಿ, ಎಪಿಸ್ಟಮಾಲಜಿ ಅಂತ ಕರಿತೀವಿ. ಸೊ ದಿಸ್ ಇಸ್ ವಾಟ್ ಎಪಿಸ್ಟಮಾಲಜಿಕಲ್ ಕ್ವಶನ್ಸ್. ದೀಸ್ ಆರ್ ದ ಕ್ವಶನ್ಸ್ ವಿಲ್ ಅರೈಸ್. ವಾಟ್ ಈಸ್ ನಾಲೆಡ್ಜ್, ಹೌ ಇಟ್ ನಾಲೆಡ್ಜ್ ಅಕ್ವೈರ್ಡ್, ವಾಟ್ ಡು ಪೀಪಲ್ ನೋ, ಜನಗಳಿಗೆ ಏನು ಗೊತ್ತು, ಹೌ ಡು ವಿ ನೋ ವಾಟ್ ವಿ ನೋ, and in human knowledge is trustworthy. Is human knowledge trustworthy? Can our senses be trusted? Like that, several questions are there. Okay, next, positivism. Positivism also comes under the psychological study. Okay, positivism ಅನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಆಗಸ್ಟ್ ಕಮೆಂಟ್. ಹೂ ಇಂಟ್ರೊಡ್ಯೂಸರ್ ಅಂದರೆ, ಹೂ ಕಾಯಿನ್ಡ್ ದ ಪಾಸಿಟಿವಿಸಮ್ ಅಂದರೆ ಆಗಸ್ಟ್ ಕಮೆಟ್ಸ್ ಕಾಯಿನ್ಡ್ ದ ಪಾಸಿಟಿವಿಸಮ್ ಅಂತ ಕರಿತೀವಿ. ಸೊ ಆಗಸ್ಟ್ ಕಮೆಂಟ್ ಏನು ಹೇಳಿದರು, ಲಾ ಆಫ್ 3 ಸ್ಟೇಜಸ್ ಅಂತ ಅವರು ಹೇಳ್ತಾರೆ. ಲಾ ಆಫ್ 3 ಸ್ಟೇಜಸ್, ದೇರ್ ಆರ್ 3 ಲಾಸ್ ಅಂತ ಹೇಳ್ತಾರೆ ಯೂನಿವರ್ಸಲ್ ಆಗಿ. ಒಂದು ಥಿಯೋಲಾಜಿಕಲ್ ಲಾ, ಇನ್ನೊಂದು ಮೆಟಾಫಿಸಿಕಲ್ ಸ್ಟೇಜ್, ಮತ್ತು ಇನ್ನೊಂದು ಬಂದ್ಬಿಟ್ಟು ಪಾಸಿಟಿವ್ ಆರ್ ಸೈಂಟಿಫಿಕ್ ಸ್ಟೇಜ್ ಅಂತ ಕರೀತಾರೆ. ಸೊ ವಾಟ್ ಈಸ್ ದಿಸ್ ಥಿಯೋಲಾಜಿಕಲ್, ಮೆಟಾಫಿಸಿಕಲ್ ಆ್ಯಂಡ್ ಪಾಸಿಟಿವ್ ಆರ್ ಸೈಂಟಿಫಿಕ್? ದಿಸ್ ಇಸ್ ವಾಟ್ ಪಾಸಿಟಿವಿಸಮ್. ಥಿಯೋಲಾಜಿಕಲ್ ಅಂದರೆ ಏನು? ಥಿಯೋಲಾಜಿಕಲ್ ಅಂದರೆ ಧರ್ಮಶಾಸ್ತ್ರ. ಥಿಯೋಲಜಿ ಅಂದರೆ ಧರ್ಮಶಾಸ್ತ್ರ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ಓಕೆ, ಈ ಥಿಯೋಲಾಜಿಕಲ್ ಅಂದರೆ ನೀವು ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ, ನಿಮ್ಮಲ್ಲಿರ್ತಕ್ಕಂಥ, ನಮ್ಮಲ್ಲಿರ್ತಕ್ಕಂಥ, ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಮತ್ತು ಧರ್ಮದಲ್ಲಿ ಮಾತ್ರ ಅನ್ನೋ ಒಂದು ನಂಬಿಕೆ ಏನಿರುತ್ತೆ, ಅದನ್ನು ಥಿಯೋಲಾಜಿಕಲ್ ಅಂತ ಕರಿತೀವಿ. ಫಾರ್ ಯುವರ್ ಆಲ್ ಕ್ವಶನ್ಸ್, ರಿಲಿಜಿಯಸ್ ಟೆಕ್ಸ್ಟ್ ಇರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಇರ್ಬೋದು, ಅದರಲ್ಲಿ ಅದಕ್ಕೆ ಉತ್ತರ ಇದೆ ಅಂತ ನಂಬೋದೊಂದು ಸ್ಟೇಜ್ ಇದೆಯಲ್ಲ, ಅದನ್ನು ಥಿಯೋಲಾಜಿಕಲ್ ಸ್ಟೇಜ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್, ಸೊ ದಿಸ್ ಥಿಯೋಲಾಜಿಕಲ್ ಸ್ಟೇಜ್ನ ಫರ್ದರ್ 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಫೆಥಿಸಿಸಮ್, ಸೆಕೆಂಡ್ ಒನ್ ಪಾಲಿಥಿಸಮ್, ಆ್ಯಂಡ್ ಥರ್ಡ್ ಒನ್ ಈಸ್ ಮೊನೋಥಿಸಮ್. ಸೊ ಫೆಥಿಸಿಸಮಲ್ಲಿ ಏನಾಗುತ್ತೆ, ಸೊ ನಾವು ಇದನ್ನು ಇನ್ಆ್ಯನಿಮೇಟ್ ಅಂತ ಕರಿತೀವಿ. ಫೆಥಿಸಿಸಮ್ ಇನ್ಆ್ಯನಿಮೇಟ್ ಅಂದರೆ ಜೀವ ಇಲ್ಲದ ವಸ್ತುಗಳು ಯಾವ್ಯಾವು? ವುಡ್ ಇರ್ಬೋದು, ಸ್ಟೋನ್ ಇರ್ಬೋದು, ಮೌಂಟೈನ್ ಇರ್ಬೋದು, ವಾಲ್ಕ್ಯಾನಿಕ್ ಎರಪ್ಷನ್ ಇರ್ಬೋದು. ಇದೆಲ್ಲ ಏನಂತೀವಿ, ಇದನ್ನೆಲ್ಲ ಫೆಥಿಸಿಸಮಲ್ಲಿ ಬರುತ್ತೆ. ಆ ಜನಗಳು ಯಾರು ಇದನ್ನೆಲ್ಲ ವರ್ಷಿಪ್ ಮಾಡ್ತಾರಲ್ಲ, ಅವ್ರನ್ನ ಫೆಥಿಸಿಸಮ್ ಅಂತ, ಅವ್ರ ಅಂಡರು ಈ ಫೆಥಿಸಿಸಮ್ ಸ್ಟೇಜಲ್ಲಿ ಬರ್ತಾರೆ ಅವರೆಲ್ಲ. ಅಂದರೆ ವುಡ್ಡು, ಸ್ಟೋನು, ಮೌಂಟೇನು ಮತ್ತು ವಾಲ್ಕನಿಕ್ ಎರಪ್ಷನ್ನು, ಈ ಥರ ಇರತಕ್ಕಂಥದ್ದೆಲ್ಲ ಯಾರು ವರ್ಷಿಪ್ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಇದರಿಂದ ಅದೊಂದು ಬಿಲೀಫ್ ಹೇಳ್ತಾರೆ, ಇದರಲ್ಲಿ ಸೂಪರ್ ನ್ಯಾಚುರಲ್ ಪವರ್ಸ್ ಇದೆ, ಅದೇ ಎಲ್ಲರನ್ನು ಹ್ಯಾಂಡಲ್ ಮಾಡ್ತಿರೋದು ಅನ್ನೋ ಒಂದು ಬಿಲೀವ್ ಇರುತ್ತಲ್ಲ, ಅದನ್ನು ಫೆಥಿಸಿಸಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಪಾಲಿಥಿಸಮ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಅಪ್ಗ್ರೇಡ್ ವರ್ಷನ್ ಅಷ್ಟೇ ಇದು ಫೆಥಿಸಿಸಮ್ ಮೇಲೆ ಯಾರಿಗೆ ನಂಬಿಕೆ ಇಲ್ವೋ ಅವರು ಪಾಲಿಥಿಸಮ್ಗೆ ಮೂವ್ ಆಗಿದ್ದಾರೆ. ಅಂದರೆ ಇವ್ರೇನು ಹೇಳ್ತಾರೆ, ದೇರ್ ಆರ್ ಒಂದೇ ದೇವರಲ್ಲ, ದೇರ್ ಆರ್ ಮೆನಿ ಗಾಡ್ಸ್, ಹಲವಾರು ದೇವರುಗಳು ಇದ್ದಾರೆ, ಅವರೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ನಾವು ವರ್ಷಿಪ್ ಮಾಡಬೇಕು ಅಂತ ಹೇಳೋದಿದೆಯಲ್ಲ, ಅದನ್ನು ಪಾಲಿಥಿಸಮ್ ಅಂತ ಕರಿತೀವಿ.
ಫಾರ್ ಎಕ್ಸಾಂಪಲ್ ಗಾಡ್ ಆಫ್ ವಾಟರ್, ಓಕೆ, ಗಾಡ್ ಆಫ್ ರಿವರ್, ಗಾಡ್ ಆಫ್ ಏರ್, ಮತ್ತು ಗಾಡ್ ಆಫ್ ಅರ್ತ್. ಇದನ್ನೆಲ್ಲ ವರ್ಷಿಪ್ ಮಾಡೋದನ್ನ ಪಾಲಿಥಿಸಮ್ ಅಂತ ಡಿಸ್ಕ್ರೈಬ್ ಮಾಡ್ತೀವಿ. ಓಕೆ, ಆ ಸ್ಟೇಜ್ನ. ಓಕೆ, ನೆಕ್ಸ್ಟ್ ಮೊನೋಥಿಸಮ್. ಮೊನೋಥಿಸಮ್ ಅಂದರೆ ಎಲ್ಲೂ ಹಲವಾರು ಗಾಡ್ಗಳಿಲ್ಲ, ಒಂದೇ ಸುಪ್ರೀಂ ಸೋಲ್, ಸುಪ್ರೀಂ ಗಾಡ್ ಮಾತ್ರ ಇರೋದು, ಓನ್ಲಿ ಒನ್ ಗಾಡ್. ಅಥವಾ ಸುಪ್ರೀಂ ಗಾಡ್. ಒಬ್ಬನೇ ದೇವರು ಅಂತ ಯಾರು ನಂಬ್ಕೊಂಡಿದ್ದಾರೆ, ಸುಪ್ರೀಂ ಡೈಟಿನ ಯಾರು ಫಾಲೋ ಮಾಡ್ತಿದ್ದಾರೆ ಅವರನ್ನು ಮೊನೋಥಿಸಮ್ ಅಂತ ಡಿಸ್ಕ್ರೈಬ್ ಮಾಡಿದ್ದಾರೆ, ಅಥವಾ ಆ ಕ್ಯಾಟಗರಿಯಲ್ಲಿ ಅವ್ರು ಬರ್ತಾರೆ. ಓಕೆ, ಇದೆಲ್ಲ ಆಯಿತು. ನೆಕ್ಸ್ಟ್ ಮೆಟಾಫಿಸಿಕಲ್. ಮೆಟಾಫಿಸಿಕಲ್ ಅಂದರೆ ಏನು? ಸೊ ಥಿಯಾಲಜಿಕಲಲ್ಲಿ ಫೆಥಿಸಿಸಮ್, ಪಾಲಿಥಿಸಮ್ ಆ್ಯಂಡ್ ಮೊನೋಥಿಸಮ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಮೆಟಾಫಿಸಿಕ್ಸ್. ಮೆಟಾಫಿಸಿಕಲಲ್ಲಿ ರಿಯಾಲಿಟಿ ಆ್ಯಂಡ್ ನೋಡಿ, ರಿಯಾಲಿಟಿ ಅಥವಾ ರಿಯಲಿಸಮ್. ಓಕೆ, ರಿಯಾಲಿಟಿ ಮತ್ತು ರಿಯಲಿಸಮ್ ಮೇಲೆ ಯಾರು ನಂಬಿಕೆ ಇದೋ ಅವರು, ಅಂದರೆ ಬಿಗ್ ಬ್ಯಾಂಗ್ ಥಿಯರಿ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ದಿಸ್ ರಿಯಾಲಿಟಿ. ಅಂದರೆ ನಮ್ಮ ಪ್ರಪಂಚ ಯಾಕೆ ಸೃಷ್ಟಿ ಆಯಿತು ಅನ್ನೋದು ಬಿಗ್ ಬ್ಯಾಂಗ್ ಥಿಯರಿಯಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಕೆಲವರು. ಸೊ ಇದನ್ನು ಏನಂತೀವಿ, ರಿಯಾಲಿಟಿ ಅಥವಾ ರಿಯಲಿಸಮ್ ಅಂತ ಕರಿತೀವಿ. ಇದನ್ನು ಯಾರು ಫಾಲೋ ಮಾಡ್ತಿದ್ದಾರೆ ಅವರಿಗೆಲ್ಲ ಮೆಟಾಫಿಸಿಕಲ್ ಸ್ಟೇಜಲ್ಲಿ ಬರ್ತಾರೆ. ಓಕೆ, ಸೊ ವಿ ಕ್ಯಾನ್ ಆಲ್ಸೋ ಕಾಲ್ಡ್ ಆ್ಯಸ್ ನಾಲೆಡ್ಜಬಲ್ ಸೋರ್ಸ್. ಸೊ ನಾಲೆಡ್ಜಬಲ್ ಸೋರ್ಸ್ ಏನಿದೆ, ರಿಯಾಲಿಟಿ ಆದರೆ ನಂಬೋದು ಅವರು. ಓಕೆ, ಅದು ರಿಯಲ್ಲಾಗಿ ಎಕ್ಸಿಸ್ಟ್ ಇದೆಯಾ ಇಲ್ಲ ಅಂತ ನಂಬ್ತಾರೆ, ಅದನ್ನು ನಾವು ಮೆಟಾಫಿಸಿಕಲ್ ಅಂತ ಕರಿತೀವಿ. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಪಾಸಿಟಿವಿ ಆರ್ ಸೈಂಟಿಫಿಕ್. ಸೈಂಟಿಫಿಕ್ ಆ್ಯಂಡ್ ಪಾಸಿಟಿವ್ ಅಂದರೆ ದಿಸ್ ಒನ್ ಆಫ್ ದ ನ್ಯೂ ಫಿಲಾಸಫಿ. ಓಕೆ, ಬೇಸ್ಡ್ ಆನ್ ಸೈಂಟಿಫಿಕ್, ಇಲ್ಲೇ ಕೊಟ್ಟಿದ್ದಾರೆ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್. ಓಕೆ, ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್. ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಏನು ನಡೆಯುತ್ತೆ, ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು, ಎವಿಡೆನ್ಸಸ್, ಸೈಂಟಿಫಿಕ್ ಎವಿಡೆನ್ಸ್ ಮೇಲೆ, ಮತ್ತು ಸ್ಟ್ಯಾಟಿಸ್ಟಿಕ್ಸ್, ಡೇಟಾ, ಸೈಂಟಿಫಿಕಲಿ ಪ್ರೂವ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಅಥವಾ ಆಬ್ಜೆಕ್ಟಿವ್ಸ್. ಇದೆಲ್ಲ ಏನಿದೆ ಅದು ಪಾಸಿಟಿವಿಸಮ್ ಅಂತ ನಾವು ಕರಿತೀವಿ. ಅಂದರೆ ಪಾಸಿಟಿವಿಸಮ್ ಅಂದರೆ, ಸೊ ದ ಥಿಂಗ್ ಹ್ಯಾಸ್ ಟು ಬಿ ಇನ್ ಸೈಂಟಿಫಿಕ್ ಇನ್ ನೇಚರ್. ಅಂದರೆ ಸೈಂಟಿಫಿಕಲ್ಲಾಗಿ ಅದು ಪ್ರೂವ್ ಆಗಿರಬೇಕು, ಎಕ್ಸ್ಪೆರಿಮೆಂಟ್ ಆಗಿರಬೇಕು, ಸೈಂಟಿಫಿಕಲಿ ಎವಿಡೆನ್ಸ್ ಇರಬೇಕು, ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಇರಬೇಕು, ಮತ್ತು ಅದು ಆಬ್ಜೆಕ್ಟಿವ್ಸ್ ಇರಬೇಕು. ಅದನ್ನು ನಾವು ಪಾಸಿಟಿವಿಸಮ್ ಅಂತ ಕರಿತೀವಿ. ಓಕೆ, ಸಿ ಅಪ್ರೋಚ್ ಟು ದ ಸ್ಟಡಿ of society that relies especially on scientific evidence such as experiments and statistics to reveal a true nature how society operates. This was the simple explanation of positivism. Okay, next see, ಇಲ್ಲಿ ತನಕ ಏನು ಹೇಳಿದ್ದೀನಿ ಎಲ್ಲ ಇದರಲ್ಲಿ ಇದೆ. ಸೊ ದಿಸ್ ಅ ಫಿಲಾಸಫಿ known as realism. This was developed by Auguste Comte, John Stuart Mill and Emile Durkheim. Okay, this is a philosophical system recognize only that which can be scientifically verified. See what I told previously, scientifically verified, which is capable of logical and mathematical proof. Okay, therefore rejecting metaphysics and theorism. Okay, next, positivism in the name of scientific study of a social world, the goal formulate abstract and universal laws, operate dynamics and social events. Okay, ಅದು ಬಿಡಿ. ನೆಕ್ಸ್ಟ್
Positivism is a term used to describe the approach of study of the society that relates ಸ್ಪೆಸಿಫಿಕಲಿ ಆನ್ ಸೈಂಟಿಫಿಕ್ ಎವಿಡೆನ್ಸ್. ನೋಡಿ, ಪಾಸಿಟಿವಿಸಮ್ ಸೊಸೈಟಿ ಅಂದರೆ ಸೈಂಟಿಫಿಕ್ ಎವಿಡೆನ್ಸ್ ಮೇಲೆ ಡಿಪೆಂಡ್ಸ್ ಆಗಿದ್ದಾರಲ್ಲ, ಅದನ್ನು ಪಾಸಿಟಿವಿಸಮ್ ಸೊಸೈಟಿ ಅಥವಾ ಪಾಸಿಟಿವ್ ಸೊಸೈಟಿ ಅಂತ ಕರೀತಾರೆ. ಸಚ್ ಆನ್ ಎಕ್ಸ್ಪೆರಿಮೆಂಟ್ಸ್ ಸ್ಟ್ಯಾಟಿಸ್ಟಿಕ್ಸ್ ರಿವೀಲ್ ಎ ಟ್ರೂ ನೇಚರ್ ಆಫ್ ಸೊಸೈಟಿ ಆಪರೇಟ್ಸ್. ಸೊಸೈಟಿಗೆ ಸೈಂಟಿಫಿಕ್ ಏನು ಟ್ರೂ ನೇಚರ್ ಇದೆ ಅದನ್ನು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಹಿಯರ್ the positivism we are dividing into 3 categories. One is true, second one is false and meaningless ಅಂತ ಕರಿತೀವಿ. ಟ್ರೂ ಅಥವಾ ನಾವೇನ್ಬೋದು ಟ್ರೂ ಅಥವಾ ರೈಟ್ ಅನ್ಬೋದು, ಅಥವಾ ಎಸ್ ಅಂತ ಏನಾದ್ರು ಕರಿಬೋದು. ಇದನ್ನು ನೋ ಅಂತ ಏನಾದ್ರು ಕರಿಬೋದು. ಇದನ್ನು ಮೀನಿಂಗ್ಲೆಸ್ ಅಂತ ಮೀನಿಂಗ್ಲೆಸ್ ಅಂತ ಕರಿತೀವಿ. ಓಕೆ, ಸಿ ದ ಸರಿ ಇದ್ದರೆ ಎಸ್, ಇಲ್ಲಾಂದರೆ ನೋ, ಇಲ್ಲಾಂದರೆ ಮೀನಿಂಗ್ಲೆಸ್. ಇಷ್ಟೇ ಡಿಫ್ರೆನ್ಸು. ಮೀನಿಂಗ್ಲೆಸ್ಸಿಗೆ ಒಂದು ಎಕ್ಸಾಂಪಲ್ ಅಂದರೆ ದ ಕಲರ್ ಗ್ರೀನ್ ಸ್ಲೀಪ್ಸ್ ಆ್ಯಂಗ್ರಿಲಿ, ದಿಸ್ ಇಸ್ ಅ ಮೀನಿಂಗ್ಲೆಸ್ ವರ್ಡ್. ನಿಮಗೆ ಹೋದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇಸ್ ಮೀನಿಂಗ್ಲೆಸ್ ವರ್ಡ್ ಅಂತ. ಇದು ಫಾಲ್ಸು ಅಲ್ಲ, ಟ್ರೂನೂ ಅಲ್ಲ, ಜಸ್ಟ್ ನಾನ್ ಸೆನ್ಸ್ ಥಿಂಗ್ ಅಷ್ಟೇ. ಓಕೆ, ನೆಕ್ಸ್ಟ್ ಪೋಸ್ಟ್ ಪಾಸಿಟಿವಿಸಮ್. ಸೊ ಪೋಸ್ಟ್ ಪಾಸಿಟಿವಿಸಮ್ ಅಂದರೆ ಏನು? ಪಾಸಿಟಿವಿಸಮ್ ಆದಮೇಲೆ ಪೋಸ್ಟ್ ಪಾಸಿಟಿವಿಸಮ್ ಯಾಕೆ ಬರ್ತಾ ಇದೆ? ಸೊ ಪಾಸಿಟಿವಿಸಮಲ್ಲಿ ಸೈಂಟಿಫಿಕ್ ಎವಿಡೆನ್ಸ್ ಬೇಕು, ಎಕ್ಸ್ಪೆರಿಮೆಂಟ್ಸ್ ಆಗಿರಬೇಕು, ಆಗಿದ್ರೆ ಮಾತ್ರ ಟ್ರೂತ್ನ ರಿವೀಲ್ ಮಾಡೋಕ್ಕಾಗೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಅದು ಆಬ್ಜೆಕ್ಟಿವ್. ಪಾಸಿಟಿವಿಸಮ್ ಅದು ಆಬ್ಜೆಕ್ಟಿವ್ ಇನ್ ನೇಚರ್, ಬಟ್ ಹಿಯರ್ ಪೋಸ್ಟ್ ಪಾಸಿಟಿವಿಸಮ್ ಈಸ್ ಎ ಸಬ್ಜೆಕ್ಟಿವ್ ಇನ್ ನೇಚರ್. ಮತ್ತು ಪಾಸಿಟಿವಿಸಮ್ ಅದು ಡಿಪೆಂಡ್ಸ್ ಆಗಿರೋದು ಕ್ವಾಂಟಿಟಿ ಮೇಲೆ, ದಿಸ್ ಇಸ್ ದ qualitative in nature. Okay, these are the main difference between the positivism and post positivism. So ಇದು ಯಾವ ಸ್ಟೇಜಲ್ಲಿ ಬರುತ್ತೆ? ಪೋಸ್ಟ್ ಪಾಸಿಟಿವಿಸಮು ರಿಯಾಲಿಟಿಕ್ಕಿನ ಮೇಲೆ ಒಂದು ಸ್ಟೆಪ್ಪು. ನೋಡಿ, ರಿಯಾಲಿಟಿ ಓಕೆ, ನೋಡಿ, ರಿಯಾಲಿಟಿಕ್ಕಿನ ಮೇಲೆ ಏನು ಲಾಜಿಕಲ್ ಥಿಂಕಿಂಗ್ ಇದೆಯಲ್ಲ, ಅದಕ್ಕೆ ಕ್ರಿಟಿಕಲ್ ರಿಯಾಲಿಟಿ ಅಂತ ಕರೀತಾರೆ. ಕ್ರಿಟಿಕಲ್ ರಿಯಾಲಿಟಿ ಅಥವಾ ಲಾಜಿಕಲ್, ಈ ಸ್ಟೇಜಲ್ಲಿ ಪಾಸಿಟಿವಿಸಮ್ ಬರುತ್ತೆ. ಆ ಸ್ಟೇಜಲ್ಲಿ ಕ್ರಿಟಿಕಲ್ ರಿಯಾಲಿಟಿ ಸ್ಟೇಜಲ್ಲಿ. ಓಕೆ, ಸೊ ಪೋಸ್ಟ್ ಪಾಸಿಟಿವಿಸಮ್ ಏನು ಹೇಳುತ್ತೆ ಅಂದರೆ, ಸಿ ದೆರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದ ಸೈಂಟಿಸ್ಟ್ ಥಿಂಕಿಂಗ್, ಅಂದರೆ ಸೈಂಟಿಸ್ಟ್ ಏನು ಥಿಂಕ್ ಮಾಡ್ತಾರೆ ಅದಕ್ಕೂ ಮತ್ತು ನಾವು ಕಾಮನ್ ಪೀಪಲ್ಸ್ ಏನು ಥಿಂಕ್ ಮಾಡ್ತೀವಿ, ಅಂದರೆ ಡೈಲಿ ಲೈಫಲ್ಲಿ ನಾವೇನು ವರ್ಕ್ ಮಾಡ್ತೀವಿ ಅದರಲ್ಲಿ ದೆರ್ ಈಸ್ ನೋ ಡಿಸ್ಟಿಂಕ್ಟ್ ಡಿಫ್ರೆನ್ಸ್ ಅಂತ ಒಂದು ಪಾಯಿಂಟ್. ಓಕೆ, ಹಿಯರ್ ಇಟ್ ಈಸ್ post positive recognize the way scientists think and work, and the way we think our everyday life are not distinctly different. This is the one thing. And see, scientific reason and common sense are essentially the same process. scientific reason ಮತ್ತು ನಮ್ಮ ಕಾಮನ್ ಸೆನ್ಸ್ ಇದೆ, ಅಂದರೆ ಮಾಮೂಲು ಜನಗಳ ಕಾಮನ್ ಸೆನ್ಸ್ ಏನಿದೆ ಅದು ಸೇಮ್ ಪ್ರೊಸೆಸಲ್ಲೇ ಇರುತ್ತೆ. ದೆರ್ ಈಸ್ ನೋ ಡಿಫ್ರೆಂಟ್ in the kind of the two. Only difference is degree of knowledge. Only difference ಏನಂದರೆ ಡಿಗ್ರಿ ಆಫ್ ನಾಲೆಡ್ಜ್ ಮಾತ್ರ ಇರುತ್ತೆ, ಚೇಂಜ್ ಇರುತ್ತೆ ಅಷ್ಟೇ. ಸೊ ನೆಕ್ಸ್ಟು ಎನಿ ಸೈಂಟಿಫಿಕ್ ಎನ್ಕ್ವೈರಿ ಆರ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಏನಿರುತ್ತೆ, ಪಾಸಿಟಿವಿಸಮ್ ಹೇಳ್ತಾರೆ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟು ಎರರ್ ಫ್ರೀ ಅಂತ ಹೇಳ್ತಾರೆ ಪಾಸಿಟಿವಿಸಮಲ್ಲಿ. ಬಟ್ ಇಲ್ಲಿ ಪೋಸ್ಟ್ ಪಾಸಿಟಿವಿಸಮಲ್ಲಿ any of the scientific observation, any of the scientific experiment or an inquiry ಏನೇ ಇರ್ಬೋದು, that is not an error free as errors ಅಂತ, fallible and errors and their theory is revisable. ಓಕೆ, ಮತ್ತೆ ಆ ಥಿಯರಿನ ರಿವೈಸ್ ಮಾಡ್ಬೋದು. ಸೊ ಎರರ್ ಫ್ರೀ ಇರೋದಿಲ್ಲ. ಓಕೆ, ಎರರ್ ಇದ್ದೇ ಇರುತ್ತೆ ಅಂತ ಹೇಳೋದು ಪೋಸ್ಟ್ ಪಾಸಿಟಿವಿಸಮ್. ಓಕೆ, ನೆಕ್ಸ್ಟ್
ಬಂದುಬಿಟ್ಟು ಟೈಪ್ಸ್ ಆಫ್ ಸ್ಕೇಲ್ಸ್ ಅಂದರೆ ಏನು ಅಂತ ನೋಡೋಣ. ವಾಟ್ ಇಸ್ ದ ಸ್ಕೇಲ್? ನಮ್ಮ ಪ್ರಕಾರ ಸ್ಕೇಲ್ ಅಂದರೆ ಏನು? ಸೊ ಜನರಲ್ಲಾಗಿ ನಾವು ಒಂದು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಅಥವಾ ನಮ್ಮ ರಿಸರ್ಚಲ್ಲಿ ಏನು ಮಾಡ್ತೀವಿ, ಕ್ವಶನ್ಸ್ ಪ್ರಿಪೇರ್ ಮಾಡ್ತೀವಿ. ಆ ಕ್ವಶನ್ಸಲ್ಲಿ ಕೆಲವೊಂದು ಆಪ್ಷನಲ್ಲಿ ನಾವು ಕೊಟ್ಟಿರ್ತೀವಿ ಡೇಟಾ, ಎಷ್ಟು ಜನ ಇಂಟೆಲಿಜೆಂಟ್ ಇದ್ದಾರೆ, ಎಷ್ಟು ಜನ ಡಲ್ ಇದ್ದಾರೆ, ಸ್ಟೂಡೆಂಟ್ ರಿಸರ್ಚ್ ಮಾಡಬೇಕಾದ್ರೆ ಎಷ್ಟು ಜನ ಡಲ್ ಇದ್ದಾರೆ, ಎಷ್ಟು ಜನ ಇಂಟೆಲಿಜೆಂಟ್ ಇದ್ದಾರೆ, ಎಷ್ಟು ಜನ ನಾರ್ಮಲ್ ಇದ್ದಾರೆ, ಆರ್ಡಿನರಿ, ಎಕ್ಸ್ಟ್ರಾರ್ಡಿನರಿ, ಈ ಥರ ಒಂದು ಸ್ಕೇಲ್ ಕೊಟ್ಕೊಂಡು ಬರ್ತೀವಿ. ಇಟ್ ಮೈಟ್ ಬಿ ಎ ಕ್ವಾಲಿಟೇಟಿವ್ ಸ್ಕೇಲ್ ಆರ್ ಕ್ವಾಂಟಿಟೇಟಿವ್ ಸ್ಕೇಲ್. ಈ ಸ್ಕೇಲ್ಸ್ನ ನಾವು ಅಸೈನ್ ಮಾಡ್ತೀವಲ್ಲ, ಯಾವುದಾದ್ರು ಒಂದು ಡೇಟಾಗೆ ನಾವು ಇದನ್ನು ಅಸೈನ್ ಮಾಡ್ತೀವಲ್ಲ, ಅದನ್ನು ನಾವು ಸ್ಕೇಲ್ಸ್ ಅಂತ ಕರಿತೀವಿ. ಅಸೈನಿಂಗ್ ಎ ನ್ಯೂಮರಿಕ್ ವ್ಯಾಲ್ಯೂ, ಸ್ಕೇಲ್ಸ್ ವಿಚ್ ಪ್ರೊವೈಡ್ಸ್ ದ ನ್ಯೂಮರಿಕ್ ವ್ಯಾಲ್ಯೂ ಟು ಯುವರ್ ಡೇಟಾ. ಓಕೆ, provides numeric value. ಇದು ನ್ಯೂಮರಿಕ್ ವ್ಯಾಲ್ಯೂ ಟು ಅವರ್ ಡೇಟಾ, ಇದನ್ನೇ ಅಂತೀವಿ ಸ್ಕೇಲ್ಸ್ ಅಂತ ಕರಿತೀವಿ. ಓಕೆ, ದ ಸ್ಕೇಲ್ ಇಸ್ ಎ ಡಿವೈಸ್ ವಿಚ್ ಅಸೈನ್ಸ್ ನ್ಯೂಮರಿಕ್ ಟು ದ ಕ್ವಾಲಿಟೇಟಿವ್ ಡೇಟಾ. ಕ್ವಾಲಿಟೇಟಿವ್ ಡೇಟಾ ಸೊ ದಟ್ ಇಟ್ ಕ್ಯಾನ್ ಬಿ ಈಸಿಲಿ ಮೆಜರ್ಡ್, ಅಂದರೆ ನಿಮಗೆ ಮೆಜರ್ ಮಾಡೋದಕ್ಕೆ ಮತ್ತು ಸ್ಟ್ಯಾಟಿಸ್ಟಿಕಲಿ ಅನಲೈಸ್ ಮಾಡೋಕ್ಕೆ ಈಸಿ ಇರುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಸ್ಕೇಲ್ಸ್ನ ಯೂಸ್ ಮಾಡ್ತೀವಿ. ಸ್ಕೇಲ್ಸ್ ಆಫ್ ಮೆಜರ್ಮೆಂಟ್ ಇನ್ ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಡಿಫ್ರೆಂಟ್ ವೇಸ್ ಇನ್ ವಿಚ್ ವೇರಿಯಬಲ್ಸ್ ಆರ್ ಡಿಫೈನ್ಡ್ ಆ್ಯಂಡ್ ಗ್ರೂಪ್ ಇಂಟು ಡಿಫ್ರೆಂಟ್ ಕ್ಯಾಟಗರೀಸ್. ಸೊ ಸ್ಕೇಲ್ ಮೆಜರ್ಮೆಂಟು ಇಸ್ ಎ ಡಿಫ್ರೆಂಟ್ ಇನ್ ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ದ ಡಿಫ್ರೆಂಟ್ ವೇ ಅಂದರೆ ವೇರಿಯಬಲ್ಸ್ ನಾವು ಗ್ರೂಪ್ ಡಿಫೈನ್ ಮಾಡೋದ್ರಲ್ಲಿ ಮತ್ತು ಕ್ಯಾಟಗರೀಸ್ ಯೂಸ್ ಮಾಡೋದ್ರಲ್ಲಿ ಡಿಫ್ರೆಂಟ್ ಇರುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟ್, ದೇರ್ ಆರ್ 4 ಟೈಪ್ಸ್ ಆಫ್ ಸ್ಕೇಲ್. ಸೊ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ನೋಡಬೇಕು. ಸೊ ನಾರ್ಮಲ್ಲಾಗಿ ವಿ ಆರ್ ರೆಕಗ್ನೈಸ್ ಆ್ಯಸ್ ಎ ಟೈಪ್ಸ್ ಆಫ್ ಸ್ಕೇಲ್ NOIR, NOIR ಅಂತ ನಾವು ರೆಕಗ್ನೈಸ್ ಮಾಡ್ತೀವಿ. ನಾಮಿನಲ್, ಆರ್ಡಿನಲ್, ಇಂಟರ್ವಲ್ ಆ್ಯಂಡ್ ರೇಷಿಯೋ ಸ್ಕೇಲ್ ಅಂತ 4 ಕೆಟಗರಿ ಇದೆ. ಸೊ ನಮಗೇನು ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟು ಅದನ್ನು ಮಾತ್ರ ನೋಡೋಣ, KCET ಎಕ್ಸಾಮ್ ಅಥವಾ ನೆಟ್ ಎಕ್ಸಾಮ್ಗೆ. ಸೊ ನಾಮಿನಲ್ ಸ್ಕೇಲ್ ಇಸ್ ದ ಬೇಸಿಕ್ ಸ್ಕೇಲ್. Nominal scale is the basic scale. Ratio scale is the one of the evolved scale. ಅಂದರೆ ಅಪ್ಗ್ರೇಡ್ ಆಗ್ತಾ ಬಂದಿರೋಂಥ ಒಂದು ಸ್ಕೇಲು. ಆಮೇಲೆ ಆರ್ಡಿನಲ್, ನೆಕ್ಸ್ಟ್ ಇಂಟರ್ವಲ್ಲು, ಓಕೆ, ನೆಕ್ಸ್ಟ್ ಆಮೇಲೆ ರೇಷಿಯೋ ಸ್ಕೇಲ್. ಸೊ ವಿಲ್ ಲುಕ್ ಇಂಟು ದ ನಾಮಿನಲ್ ಸ್ಕೇಲ್. Nominal scale, which is a basic scale, are adopted for non-quantitative, ಅಂದರೆ ನಂಬರಿಂಗ್ ಇಲ್ಲದೆ ಇರ್ತಕ್ಕಂಥ ನೋ ನ್ಯೂಮರಿಕಲ್ ಇಂಪ್ಲಿಕೇಶನ್ಸ್. ನೋ ನ್ಯೂಮರಿಕಲ್ ಏನಿರುತ್ತೆ ಅದು ಇಂಪ್ಲಿಕೇಶನ್, ಅದನ್ನು ಆ ಸ್ಕೇಲಿಂಗ್ ರೆಪ್ರೆಸೆಂಟ್ ಮಾಡೋದು ಮಾತ್ರ ನಾವು ನಾಮಿನಲ್ ಸ್ಕೇಲ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಒನ್ ಇಸ್ ದ, ಈ ವರ್ಡ್ ಇದೆಲ್ಲ ಇಂಪಾರ್ಟೆಂಟ್. ನಾನ್ ಕ್ವಾಂಟಿಟೇಟಿವ್ ಸ್ಕೇಲ್ ಅಂದರೆ ಯಾವುದು ಅಂದರೆ ನಾಮಿನಲ್ ಸ್ಕೇಲ್. ಓಕೆ, ಲೇಬಲಿಂಗ್ ಮಾಡ್ತೀವಿ. ಅದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಲೇಬಲಿಂಗ್ ವೇರಿಯೇಬಲ್ಸ್ ವಿಚ್ ಆರ್ ಯುನಿಕ್ ಆ್ಯಂಡ್ ಡಿಫ್ರೆಂಟ್ ಫ್ರಮ್ ಒನ್ ಅನದರ್, ಅಂದರೆ ಒಂದೊಂದು ಲೇಬಲ್ ಕೊಡ್ತೀವಿ ನಾವು, ವಿಚ್ ಆರ್ ಡಿಫ್ರೆಂಟ್ ಫ್ರಮ್ ಒನ್ ಅನದರ್ ಅಂತ. ಓಕೆ, it is a very basic scale used by the researchers in only classifies the variables into different categories, except there is no additional information is given. Okay, so for example ಬ್ಲಡ್ ಗ್ರೂಪ್ನ ತಗೋಣ. ಸೊ ಬ್ಲಡ್ ಗ್ರೂಪ್ನ ನಾವು ಕ್ವಾಂಟಿಟಿ ಅಲ್ಲಿ ಹೇಳ್ತೀವ? ಇಲ್ಲ. ಸೊ ಬ್ಲಡ್ ಗ್ರೂಪ್ ಇರೋದೇ ನಮಗೆ ಕ್ವಾಲಿಟೇಟಿವ್ ಡೇಟಾ. ಸೊ A+, A ಪಾಸಿಟಿವ್, B ಪಾಸಿಟಿವ್, AB ಪಾಸಿಟಿವ್, ಅಥವಾ ಲೈಕ್ವೈಸ್ A ನೆಗೆಟಿವ್, B ನೆಗೆಟಿವ್, AB ನೆಗೆಟಿವ್ ಮತ್ತು O.
ಸೊ ಈ ಥರ ಬ್ಲಡ್ ಗ್ರೂಪ್ಸ್ನ ನಾವು ಕ್ವಾಲಿಟೇಟಿವ್ ಡೇಟಾನ ಲೇಬಲಿಂಗ್ ಮಾಡ್ತೀವಿ. ದಿಸ್ ಆರ್ ದ ಲೇಬಲಿಂಗ್. ಓಕೆ, ಗ್ರೂಪ್ ಕೆಟಗರಿ ಮಾಡಿ ಎಷ್ಟು ಜನ ಎ ಪಾಸಿಟಿವ್ ಇದ್ದಾರೆ, ಎಷ್ಟು ಜನ ಬಿ ಪಾಸಿಟಿವ್ ಇದ್ದಾರೆ, ಆ ಥರ ನಾವು ಇನ್ಫಾರ್ಮೇಷನ್ನ ಕೊಟ್ಕೊಂಡು ಹೋಗ್ತೀವಿ. ಸೊ ನಾವು ಈ ನಾಮಿನಲ್ ಸ್ಕೇಲ್ನ ಮೋಡ್ ಓನ್ಲಿ ಏನು ಸ್ಟ್ಯಾಟಿಸ್ಟಿಕಲ್ ಮೆಜರ್ ಏನಿದೆ ಮೋಡು, ಅದರಲ್ಲಿ ಮಾತ್ರ ನಾವು ಈ ನಾಮಿನಲ್ ಸ್ಕೇಲ್ನ ಯೂಸ್ ಮಾಡ್ತೀವಿ. ಮೋಡ್ ಅಂದರೆ ನಿಮಗೆ ಗೊತ್ತಿದೆ, ಹೌ ಮೆನಿ ಟೈಮ್ಸ್ ಎ ನಂಬರ್ ಈಸ್ ರಿಪೀಟೆಡ್, ಒಂದು ನಂಬರ್ ಎಷ್ಟು ಟೈಮ್ಸ್ ರಿಪೀಟೆಡ್ ಆಗಿದೆ ಅಂತ ನೋಡಿ. ಎ ಪಾಸಿಟಿವ್ ಎಷ್ಟು ಸರಿನಾದ್ರು ರಿಪೀಟೆಡ್ ಆಗಿರ್ಬೋದು. ಸೊ ಫಾರ್ ದ ಪರ್ಪಸ್ ವಿ ಆರ್ ಯೂಸಿಂಗ್ ದ ನಾಮಿನಲ್ ಸ್ಕೇಲ್ಸ್. ಫಾರ್ ಇನ್ನೊಂದು ಎಕ್ಸಾಂಪಲ್ ಅಂದರೆ ಒಂದು 50 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅವರನ್ನು ಒಂದು ಇಷ್ಟು ಕೆಟಗರಿಯಲ್ಲಿ ಲೇಬಲಿಂಗ್ ಕೆಟಗರಿಯಲ್ಲಿ ಹಾಕಬೇಕು ಅಂದರೆ ಯಾವ ಲೇಬಲಲ್ಲಿ ಹಾಕ್ತೀವಿ ನಾವು? ಆರ್ಡಿನರಿ ಸ್ಟೂಡೆಂಟಾ, ಎಕ್ಸ್ಟ್ರಾ ಆರ್ಡಿನರಿನಾ, ಅಥವಾ ನಾರ್ಮಲ್ಲ, ಬಿಲೋ ನಾರ್ಮಲ್ಲ? ಈ ಥರ ಒಂದು ಸ್ಕೇಲ್ ಮಾಡಿಬಿಟ್ಟು ಅದರಲ್ಲಿ ಒಂದು ಅವರು ಏನು ನಂಬರ್ ಇದೆ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ನಾಮಿನಲ್ ಸ್ಕೇಲ್. ದೇರ್ ಆರ್ 3 ಟೈಪ್ಸ್ ಆಫ್ ನಾಮಿನಲ್ ಸ್ಕೇಲ್. ಒಂದು ಡೈಕಾಟೋನಮಸ್, ದ ನೇಮ್ ಇಟ್ ಸೆಲ್ಫ್ ರೆಪ್ರೆಸೆಂಟ್. ಡೈಕಾಟೋನಮಸ್ ಅಂದರೆ 2. ಓಕೆ, ನೆಕ್ಸ್ಟ್ ಒನ್ ಈಸ್ ನಾಮಿನಲ್ ವಿತ್ ಆರ್ಡರ್, ಥರ್ಡ್ ಒನ್ ಈಸ್ ನಾಮಿನಲ್ ವಿತೌಟ್ ಆರ್ಡರ್. ಸೊ ನಾಮಿನಲ್ ಸ್ಕೇಲಲ್ಲಿ ಡೈಕಾಟೋನಮಸ್ 2 ಎಸ್ ಆರ್ ನೋ ಅಷ್ಟೇ, ಎಸ್ ಆರ್ ನೋ ಅಷ್ಟೇನು, ನೋ ಅನ್ನೋ ಅಷ್ಟೇನು ಒಂದು ಗ್ರೂಪ್ ಮಾಡಿಬಿಟ್ಟು ಅದನ್ನು ಅವರಿಗೆ ಅದನ್ನು ಹಾಕ್ಬಿಡೋದು ಸ್ಕೇಲು. ಓಕೆ, ಅಸೈನ್ ಮಾಡಿಬಿಡೋದು. ಓಕೆ, ನೆಕ್ಸ್ಟ್ ನಾಮಿನಲ್ ವಿತ್ ಆರ್ಡರ್ ಅಂದರೆ, ಸೊ ಫಾರ್ ಎವರಿ ಆರ್ಡರ್ ದೆರ್ ಈಸ್ ಎ ಸೀಕ್ವೆನ್ಸ್. ಓಕೆ, ಹಾಗೆ ಸೀಕ್ವೆನ್ಸು ನಿಮ್ಮದು 1 to 10 ಹೈಯೆಸ್ಟ್ ನಂಬರ್ ಅಂದರೆ ನೀವೇನು ಹೇಳ್ತೀರಾ, ಅಥವಾ 1 to 5 ತಗೊಳ್ಳಿ. 1 to 5 ಅಂದರೆ ಏನು ಹೇಳ್ತೀರಾ, 5 ಈಸ್ ಹೈಯೆಸ್ಟ್ ನಂಬರ್. ಒಂದು ಸೀಕ್ವೆನ್ಸ್ ಇರುತ್ತೆ, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್. ಓಕೆ, ಅದರ ಕೆಳಗೆ 4 ಅಥವಾ 3, 2, 1 ಈ ಥರ, ಮತ್ತು ವೈಸ ವರ್ಷ. ಲೋಯರ್ ಆರ್ಡರ್ ಅಂದರೆ 1, 2, 3, 4, 5. ಸೊ ಈ ಆರ್ಡ್ರನ್ನ ನಾವು ಲೇಬಲ್ ಕೊಡ್ತೀವಿ. ಎಕ್ಸಲೆಂಟ್ ಅಂದರೆ ಏನು, 5. ಗುಡ್ ಅಂದರೆ ಏನು, 4. ಈ ರೀತಿ ಒಂದು ಸ್ಕೇಲ್ನ ಮಾಡ್ಕೊಂಡು ಹೋಗ್ತೀವಿ ವಿತ್ ಆರ್ಡರ್, ಸೀಕ್ವೆನ್ಷಿಯಲ್ ಆರ್ಡರ್. ಇಟ್ ಮೈಟ್ ಬಿ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್ ಇರ್ಬೋದು. ಓಕೆ, ನೆಕ್ಸ್ಟ್ ನಾಮಿನಲ್ ವಿತೌಟ್ ಆರ್ಡರ್. ಸೊ ನಾಮಿನಲ್ ಸ್ಕೇಲ್ ದೇರ್ ಇಸ್ ನೋ ಸೀಕ್ವೆನ್ಸ್, ಇದರೆಲ್ಲ ಸೀಕ್ವೆನ್ಸ್ ಇರೋದಿಲ್ಲ, ಅದನ್ನು ನಾಮಿನಲ್ ವಿತೌಟ್ ಆರ್ಡರ್ ಅಂತ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಆ್ಯಂಡ್ ವೈಟ್, ದ 2 ಕಲರ್ಸ್ ನೀವೆಲ್ಲಾದರೂ ಹಾಕ್ಬೋದು, ಮೇಲಾದರೂ ಹಾಕ್ಬೋದು, ಕೆಳಗಾದರೂ ಹಾಕ್ಬೋದು, ಅದೇನು ಡಿಫ್ರೆನ್ಸ್ ಇರಲ್ಲ. ಸೊ ನೀವು ಯಾವ ಆರ್ಡ್ರಲ್ಲಿ ಹಾಕಿದ್ರೂ ದೆರ್ ಈಸ್ ನೋ ಡಿಫ್ರೆನ್ಸ್. ಅದನ್ನು ನಾಮಿನಲ್ ವಿತೌಟ್ ಆರ್ಡರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಆರ್ಡಿನಲ್ ಸ್ಕೇಲ್. So it is the just better than the nominal scale. It only classifies the values but also rank. This is a very important. Ranking the order nalli classify ಮಾಡುತ್ತೆ, ranking order then in a proper manner. Okay, for example low income group rank ಕೊಡುತ್ತೆ, low income group, middle income group ಮತ್ತು high income group. ನಮ್ಮ ಸೊಸೈಟಿಯಲ್ಲಿ ಲೋ ಇನ್ಕಮ್ನವ್ರು ಎಷ್ಟಿದ್ದಾರೆ, ಹೈ ಇನ್ಕಮ್ನವ್ರು ಎಷ್ಟಿದ್ದಾರೆ ಮತ್ತು ಮಿಡಲ್ ಇನ್ಕಮ್ನವ್ರು ಎಷ್ಟಿದ್ದಾರೆ ಅಂತ ಒಂದು ಆರ್ಡರ್, ರ್ಯಾಂಕಿಂಗ್ ಆರ್ಡರ್ ಕೊಡುತ್ತೆ. ಅದನ್ನು ನಾವು ಆರ್ಡಿನಲ್ ಸ್ಕೇಲ್ ಅಂತ ಕರಿತೀವಿ. ಸೊ ಇಲ್ಲಿ ಮೋಡ್ ಮತ್ತು ರೇಂಜ್ ಸ್ಟ್ಯಾಟಿಸ್ಟಿಕಲ್ಸ್ ಮೆಜರ್ಮೆಂಟ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಆನ್ಲೈನ್ ಸ್ಟೋರ್ಸಲ್ಲಿ, ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಜಾನ್ ಇರ್ಬೋದು, ಅಥವಾ ಎನಿ ಆನ್ಲೈನ್ ಸ್ಟೋರ್ಸ್, ಮೈಂತ್ರಾ ಇರ್ಬೋದು, ಎನಿ ಆನ್ಲೈನ್ ಸ್ಟೋರ್ಸಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಿದಾಗ ಅದು ರಿವ್ಯೂ ಕೇಳ್ತಾರೆ, ಅಥವಾ ಇವಾಗ ಯಾವುದೇ ಆ್ಯಪ್ಗೂ ರಿವ್ಯೂ ಕೇಳ್ತಾರೆ, ರಿವ್ಯೂ. ಓಕೆ, ಆ ರಿವ್ಯೂ ಯಾವ ಥರ ಇರುತ್ತೆ ಅಂದರೆ ಒಂದು ರ್ಯಾಂಕಿಂಗ್ ವೇನಲ್ಲಿ ಇರುತ್ತೆ. ಸೊ 5 ಸ್ಟಾರ್ ಇದ್ದರೆ ನೀವು 5 ಕೊಟ್ಟರೆ ಅದು ಎಕ್ಸಲೆಂಟ್ ಅಂತ. ಓಕೆ, ನೆಕ್ಸ್ಟ್ ಗುಡ್, ನೆಕ್ಸ್ಟ್ ಆವ್ರೇಜ್, ಪೂರ್, ಫಸ್ಟ್. ದಿಸ್ ದ ರ್ಯಾಂಕಿಂಗ್ ಮೆಥಡ್. ರ್ಯಾಂಕಿಂಗ್ ಮೆಥಡಲ್ಲಿ ಏನು ಸ್ಕೇಲಿಂಗ್ ಮಾಡ್ತೀವಿ ಅದನ್ನು ಆರ್ಡಿನಲ್ ಸ್ಕೇಲ್ ಅಂತ ಕರಿತೀವಿ. ಓಕೆ, ದಿಸ್ ಡಿಪೆಂಡ್ಸ್ ಆನ್ ದ ಎಕ್ಸ್ಪೀರಿಯನ್ಸ್ ಅಥವಾ ಪ್ರಾಡಕ್ಟ್ ಕ್ವಾಲಿಟಿ ಇರ್ಬೋದು, ಫೀಚರ್ಸ್ ಇರ್ಬೋದು, ಆನ್ ದ ಯೂಸೇಜ್ ಆಫ್ ಯುವರ್ ಪ್ರಾಡಕ್ಟ್ ಇರ್ಬೋದು. ಓಕೆ, ನೆಕ್ಸ್ಟ್ ಸ್ಕೇಲ್ ಬಂದುಬಿಟ್ಟು ಇಂಟರ್ವಲ್ ಸ್ಕೇಲ್ ಅಥವಾ ಕಾರ್ಡಿನಲ್ ಸ್ಕೇಲ್ ಅಂತ ನಾವು ಕರಿತೀವಿ. ಸಿ ಇಂಟರ್ವಲ್ ಆರ್ ಕಾರ್ಡಿನಲ್ ಸ್ಕೇಲ್.
ಸೊ ಇದಕ್ಕೆ ನ್ಯೂಮರಿಕ್ ಲೇಬಲಿಂಗ್ ಇರುತ್ತೆ. ನ್ಯೂಮರಿಕ್ ಲೇಬಲಿಂಗ್ ವಿತ್ ದ ಸೇಮ್ ಡಿಫ್ರೆನ್ಸ್ ಅಮಾಂಗ್ ದ ಕಾನ್ಸಿಕ್ಯೂಟಿವ್ ಮೆಜರ್ಮೆಂಟ್ಸ್. ನೋಡಿ, ಸೇಮ್ ಡಿಫ್ರೆನ್ಸ್ ನಂಬರ್ಸಲ್ಲಿ ಸೇಮ್ ಡಿಫ್ರೆನ್ಸ್ ಇರುತ್ತೆ. 10 ಕಾನ್ಸಿಕ್ಯೂಟಿವ್ ಡಿಫ್ರೆನ್ಸ್ ಇದ್ದರೆ ಹೇಳ್ತೀನಿ, ಡಿಫ್ರೆನ್ಸ್ ಇದ್ದರೆ ಮತ್ತು ಕಾನ್ಸಿಕ್ಯೂಟಿವ್ ನಂಬರ್ಸ್ ಇರುತ್ತೆ. ಸೊ ಈ ಟೆಕ್ನಿಕ್ಕು ರಿಸರ್ಚ್ ಕ್ಯಾನ್ ಒಬ್ಟೈನ್ ಎ ಬೆಟರ್ ಕಂಪ್ಯಾರಿಸನ್ ಬಿಟ್ವೀನ್ ದ ಆಬ್ಜೆಕ್ಟಿವ್ಸ್. ಓಕೆ, ರಿಸರ್ಚರ್ ಈ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ಒಳ್ಳೆ ಕಂಪ್ಯಾರಿಸನ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನೋಡಿ 0 to 10. ನಾವು ಇವಾಗ ಟೆಂಪ್ರೇಚರು ಎಷ್ಟಿದೆ ಅಂತ ನಾವು ಒಂದು ರೇಂಜ್ ಕೊಟ್ಟರೆ 0 to 10, 10 to 20, 20 to 30 ಅಂತ ನಾವು ಒಂದು ಕ್ಯಾಟಗರಿ 3 ಕ್ಯಾಟಗರಿ ಮಾಡಿದರೆ ನೋಡಿ, ಇಲ್ಲಿ ಎಂಡಿಂಗ್ ಏನಿದೆ 10 ಅದರಿಂದನೇ ನೆಕ್ಸ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಹಿಂಗೆ 20 to 30, ನೆಕ್ಸ್ಟು 30 to 40, ನೆಕ್ಸ್ಟು 40 to 50, ಈ ಥರ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಸೊ ಇದನ್ನು ನಾವು ಇಂಟರ್ವಲ್ ಸ್ಕೇಲ್ ಅಂತ ಕರಿತೀವಿ. ದ ಡಿಫ್ರೆನ್ಸ್ ಬಿಟ್ವೀನ್ ಹಿಯರ್ 0 to 10 ಓನ್ಲಿ 10 ಡಿಫ್ರೆನ್ಸ್, ಇಲ್ಲೂ ಅಷ್ಟೇ 10 10 ಈ ಥರ ಡಿಫ್ರೆನ್ಸ್ ವಿಲ್ ಬಿ ದ ಸೇಮ್ ಹಿಯರ್. ಓಕೆ, ಸೊ ಇಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಇದೆ, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ನಾಮಿನಲ್ ಸ್ಕೇಲಲ್ಲಿ 0 ವ್ಯಾಲ್ಯೂ ಇದೆಯಲ್ಲ, ಅದನ್ನು ನಾವು ಯಾವುದೇ ಇದರಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಟೆಂಪ್ರೇಚರ್ನಲ್ಲಿ ನೀವು 0 ವ್ಯಾಲ್ಯೂಗೆ ಅಸೈನ್ ಮಾಡ್ತೀರಾ 0 ಟೆಂಪ್ರೇಚರ್ಸ್ ಅಂತ, ಇಲ್ಲ ತಾನೆ. ಸೊ 0 ಏನಾಗುತ್ತೆ, ಇದು ಟ್ರೂ ವ್ಯಾಲ್ಯೂ ಡಸ್ ನಾಟ್ ಎಕ್ಸಿಸ್ಟ್. 0 ಟ್ರೂ ವ್ಯಾಲ್ಯೂ ಏನಾಗುತ್ತೆ, ಇದು ಎಕ್ಸಿಸ್ಟೇ ಇರೋದಿಲ್ಲ. ಸೊ ದಿಸ್ ಇಸ್ ದ ಒನ್ ಆಫ್ ದ ಡ್ರಾಬ್ಯಾಕ್ ಆಫ್ ದಿಸ್ ನಾನ್ ಇಂಟರ್ವಲ್ ಸ್ಕೇಲ್. ಲೈಕ್ 0 ಟೆಂಪ್ರೇಚರ್ ಡಸ್ ನಾಟ್ ಮೀನ್ಸ್ ರಿಯಲಿ 0. 0 ಟೆಂಪ್ರೇಚರ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಮೈನಸ್ ಇರ್ಬೋದು ಅಥವಾ ಪ್ಲಸ್ ಇರ್ಬೋದು. ಓಕೆ, ಸೊ ಹಿಯರ್ ನಾವು ಮೀನು, ಮೀಡಿಯನ್, ಮೋಡ್, SD ಏನು ಸ್ಟ್ಯಾಟಿಸ್ಟಿಕಲ್ ಮೆಜರ್ಮೆಂಟ್ಸ್ ಇದೆ ಅದರಲ್ಲಿ ನಾವೆಲ್ಲ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟು ರೇಷಿಯೋ ಸ್ಕೇಲ್. ರೇಷಿಯೋ ಸ್ಕೇಲ್ ವಿ ನೋ ದಟ್ ಈಸ್ ಒನ್ ಆಫ್ ದ ಎವಾಲ್ವ್ಡ್ ಸ್ಕೇಲ್. ನಾವು ಯಥೇಚ್ಛವಾಗಿ ಮೋಸ್ಟ್ ಆಫ್ ಆಲ್ ದ ಸ್ಟ್ಯಾಟಿಸ್ಟಿಕಲ್ ಮೆಜರ್ಸ್ ಏನಿದೆ, ಮೆಜರ್ಮೆಂಟ್ ಏನಿದೆ, ಮೋಸ್ಟ್ ಆಫ್ ಆಲ್ ಸ್ಟ್ಯಾಟಿಸ್ಟಿಕಲ್ ಮೆಜರ್ಮೆಂಟ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಒನ್ ಆಫ್ ದ ಮೋರ್ ಸುಪೀರಿಯರ್ ಟೆಕ್ನಿಕ್ is the ratio scale, we know that one. Okay, interval scale and a ratio scale is abstract number. Okay, ಸಿಮಿಲರ್ ಆಗಿರುತ್ತೆ ಇಂಟರ್ವಲ್ ಸ್ಕೇಲ್ಗೆ ಮತ್ತು ಸಿಮಿಲರ್ ಆಗುತ್ತೆ. ಬಟ್ ಇಲ್ಲಿ ನಾವೇನು ಮಾಡ್ತೀವಿ, 0 ಇರೋದಿಲ್ಲ. 0 ವಿ ಅವಾಯ್ಡ್ 0 ಫಿಕ್ಸ್ಡ್ 0 ಪಾಯಿಂಟ್. ಓಕೆ, ಇಟ್ ಮೆಜರ್ಸ್ ದ ಪ್ರಾಪರ್ ಇಂಟರ್ವಲ್, ಆರ್ಡರ್, categorization and distance. We added property of originating from a fixed 0 point. Okay, here the comparison can be made in terms of the acquired ratio. I will explain this one. Nodi, height, weight, speed, etc. can be measured in this ratio scale. Okay, we can compare this with the 2 or more similar quantities. ಇದರಲ್ಲಿ ನಾವು ಪ್ಯಾರಾಮೆಟ್ರಿಕ್, ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ನ ಮತ್ತು ಆಲ್ ಸ್ಟ್ಯಾಟಿಸ್ಟಿಕಲ್ ಮೆಜರ್ಸ್ ಏನು ಬರುತ್ತೆ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಅದರಲ್ಲಿ ಯೂಸ್ ಮಾಡ್ತೀವಿ ರೇಷಿಯೋ ಸ್ಕೇಲ್. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಸೊ ಒಂದು ಹೆಲ್ತ್ ಸರ್ವೆಯಲ್ಲಿ ಒಬೆಸಿಟಿ ಲೆವೆಲ್ಲು ಎಷ್ಟು ಜನಕ್ಕಿದೆ. ಒಬೆಸಿಟಿ ಅಂದರೆ ಒಂದು ರೇಂಜ್ ಇದೆ, 40 ಕಿಲೋಕ್ಕಿಂತ ಕಮ್ಮಿ ಇರೋದ್ರಲ್ಲಿದೆಯಾ, 40ರಿಂದ 50ರಿಂದ ಕಮ್ಮಿ ಇದರಲ್ಲಿದೆಯಾ, ಈ ರೇಂಜಲ್ಲಿ ಅವ್ರಿಗೆ ಒಬೆಸಿಟಿ ಜಾಸ್ತಿ ಇದೆಯಾ, ಹೀಗೆ 80 to 99, 100 to 19, 119, ಮೋರ್ ದೆನ್ 120 kgs. ಇದರಲ್ಲಿ ಎಷ್ಟು ಜನಕ್ಕೆ ಒಬೆಸಿಟಿ, ಈ ರೇಂಜಲ್ಲಿ ಎಷ್ಟು ಜನಕ್ಕೆ ಒಬೆಸಿಟಿ ಇದೆ ಅಂತ ಒಂದು ಸ್ಕೇಲ್ ಮಾಡೋದು. ಓಕೆ, ಆ ಸ್ಕೇಲಿಂಗಲ್ಲಿ, ಈ ಸ್ಕೇಲಿಂಗಲ್ಲಿ ನೋಡಿ ಇಂಟರ್ವಲ್ಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ನೋಡಿ, ವಿ ಆರ್ ಯೂಸಿಂಗ್ ಲೆಸ್ ದೆನ್ 40 ಅಂತ ನಾವು 0 ಎಲ್ಲೂ ಮೆನ್ಷನ್ ಮಾಡ್ತಿಲ್ಲ ಒಂದು. ಮತ್ತು 40 to 59 ಬಂದಮೇಲೆ ನೆಕ್ಸ್ಟು ನೋಡಿ ನಾವು ಮತ್ತೆ 59 ಯೂಸ್ ಮಾಡ್ತಿಲ್ಲ, ವಿ ಆರ್ ಯೂಸಿಂಗ್ 60 ನೆಕ್ಸ್ಟ್ ನಂಬರ್ನ ಯೂಸ್ ಮಾಡ್ತಿದ್ವಿ. ದಿಸ್ ಇಸ್ ದ ಒನ್ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಟರ್ವಲ್ ಆ್ಯಂಡ್ ನಾಮಿನಲ್ ರೇಷಿಯೋ ಸ್ಕೇಲ್. ದಿಸ್ ಇಸ್ ಆಲ್ ಅಬೌಟ್ ದ ಸ್ಕೇಲ್ಸ್ ಆ್ಯಂಡ್ ದಿಸ್ ಟೈಪ್ಸ್ ಆಫ್ ಸ್ಕೇಲ್. ನೀವು ನೆನಪಿಟ್ಕೋಬೇಕಿರೋದು NOIR ಮೇನ್ ಥಿಂಗ್, ನಾಮಿನಲ್, ಆರ್ಡಿನಲ್, ಇಂಟರ್ವಲ್ ಆ್ಯಂಡ್ ರೇಷಿಯೋ. ಓಕೆ, ಇದು ನಾನ್ ಕ್ವಾಂಟಿಟೇಟಿವ್. ಓಕೆ, ಬೇರೆವೆಲ್ಲ ಕ್ವಾಂಟಿಟೇಟಿವ್ ಇರುತ್ತೆ. ಓಕೆ, ಹಿಯರ್ ಒಂದು ಸ್ಮಾಲ್ ಕಂಪ್ಯಾರಿಸನ್ ಇದೆ. ಡೇಟಾ ಇಲ್ಲಿ ಸ್ಕೇಲ್ಸ್ ಇದೆ, ನಾಮಿನಲ್, ಆರ್ಡಿನಲ್, ಎಕ್ಸ್ ಆಕ್ಸಿಸ್, ಇಂಟರ್ವಲ್, ರೇಷಿಯೋ, ವೈ ಆಕ್ಸಿಸ್ ಲೇಬಲ್ಡ್ ಇದೆಯಾ, ಲೇಬಲ್ ಅಂದರೆ ಅದೇ ಅಕ್ಷರ ಬರಿತೀವಲ್ಲ ಲೇಬಲ್ಡ್. ಓಕೆ, ನೆಕ್ಸ್ಟು ಮೀನಿಂಗ್ಫುಲ್ ಆರ್ಡರ್ಲಿದೆಯಾ,
ಅಥವಾ ಮೆಜರಬಲ್ ಡಿಫ್ರೆನ್ಸ್ ಇದೆಯಾ, ಮತ್ತು ಟ್ರೂ ಝೀರೋ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಾ. ಇದರಲ್ಲಿ ನೋಡಿ ನಾಮಿನಲಲ್ಲಿ ಮಾತ್ರ ಲೇಬಲ್ಡ್ ಮಾತ್ರ ಇದೆ ನಮಗೆ, ಬೇರೆ ಎಲ್ಲ ಏನೂ ಇಲ್ಲ. ಆರ್ಡಿನಲಲ್ಲಿ ಲೇಬಲ್ಡ್ ಮತ್ತು ಮೀನಿಂಗ್ಫುಲ್ ಆರ್ಡರ್ ಮಾತ್ರ ಇದೆ, ಅದರ್ಸ್ ಆರ್ ನಾಟ್ ದೇ. ಇಂಟರ್ವಲಲ್ಲಿ ಟ್ರೂ ಝೀರೋ ಪಾಯಿಂಟ್ ಬಿಟ್ಟು ಬೇರೆ ಎಲ್ಲ ಇದೆ, ಬಟ್ ಎಲ್ಲದೂ ಇರೋದು ರೇಷಿಯೋ ಸ್ಕೇಲ್ಸು. ರೇಷಿಯೋ ಸ್ಕೇಲ್ is one of the better scale. We will use this in all statistical measurement. Okay. Next, sampling. So sampling ಅಂದ್ರೆ ಏನು, what is the meaning of sample? So sampling ನಾವು ಯಾಕೆ ಮಾಡಬೇಕು? ಓಕೆ, ನಾವು ಇಂಡಿಯನ್ ಸೆನ್ಸಸ್ ಮಾಡಬೇಕಾದ್ರೆ ಈಚ್ ಆ್ಯಂಡ್ ಎವರಿ ಸ್ಯಾಂಪಲ್ನ ಕನ್ಸಿಡರ್ ಮಾಡ್ತೀವಿ 10 years once. ದಟ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಸ್ಯಾಂಪ್ಲಿಂಗ್. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ದಿಸ್ ಇಸ್ ಅ ಯೂನಿವರ್ಸ್, ದಿಸ್ ಇಸ್ ಅ ಪಾಪ್ಯುಲೇಷನ್ ಅಂತ ತಿಳ್ಕೊಳ್ಳಿ. ಈ ಪಾಪ್ಯುಲೇಷನಲ್ಲಿ ನನಗೆ ಆ್ಯಸ್ ಎ ರಿಸರ್ಚರ್ ನನಗೆ ಒಂದು ಡೇಟಾ ಬೇಕು. ಎಷ್ಟು ಜನ ಕಾರ್ ಯೂಸ್ ಮಾಡ್ತಿದ್ದಾರೆ, ಓಕೆ, ಯಾವ ಕಾರ್ ಯೂಸ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನಾನು ಡೇಟಾ ಕಲೆಕ್ಟ್ ಮಾಡಬೇಕು. ನಾನು ಹೋಗ್ಬಿಟ್ಟು ಎಲ್ಲ ಪ್ರತಿಯೊಬ್ಬರನ್ನು ಕೇಳೋಕ್ಕಾಗುತ್ತಾ? ಇದೊಂದು ಬೆಂಗಳೂರು ಅಂತ ತಿಳ್ಕೊಂಡ್ರೆ ನಾವು ಇಲ್ಲೋಗಿ ನಾವೆಲ್ಲರನ್ನೂ ಕೇಳೋಕ್ಕಾಗುತ್ತಾ? ಇಲ್ಲ. ಅದ್ರಲ್ಲಿ ಟೈಮ್ ಕನ್ಸಪ್ಷನ್ ಆಗುತ್ತೆ, ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಎನರ್ಜಿ ಇನ್ವೆಸ್ಟ್ ಮಾಡಬೇಕು, ಅದೆಲ್ಲ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಈ ಪಾಪ್ಯುಲೇಷನ್ನಿಂದ ಸಮ್ ಕ್ವಾಂಟಿಟಿ ಆಫ್ ಡೇಟಾನ, ಸಮ್ ಕ್ವಾಂಟಿಟಿ ಆಫ್ ಪಾಪ್ಯುಲೇಷನ್ ನಾನು ತೊಗೊತೀನಿ. ಓಕೆ, ರೆಪ್ರೆಸೆಂಟೆಡ್. ಓಕೆ, ಏನಂತೀವಿ ನಾವು, ಸಮ್ ಆಫ್ ದ ರೆಪ್ರೆಸೆಂಟೇಟಿವ್ಸ್ನ ನಾವು ತೊಗೊತೀವಿ. ಓಕೆ, ಇಟ್ ಮೈಟ್ ಬಿ ಯು ಕಾಲ್ ಇಟ್ ಆಸ್ ಟ್ರೂ ರೆಪ್ರೆಸೆಂಟೇಟಿವ್ಸ್. ಸೊ ಸಮ್ ಆಫ್ ದ ರೆಪ್ರೆಸೆಂಟೇಟಿವ್ಸ್ ತೊಗೊಂಡು ಮಲ್ಲೇಶ್ವರಮಲ್ಲಿ ಒಂದು ಸ್ವಲ್ಪ ಜನನ, ಓಕೆ, ರಾಜಾಜಿನಗರಲ್ಲಿ ಒಂದು ಸ್ವಲ್ಪ ಜನನ, ವಿಜಯನಗರದ ಒಂದು ಸ್ವಲ್ಪ ಜನನ, ಕೋರಮಂಗಲದ ಒಂದು ಸ್ವಲ್ಪ ಜನನ, ವೈಟ್ಫೀಲ್ಡಲ್ಲಿ ಒಂದು ಸ್ವಲ್ಪ ಜನನ, ಈ ಥರ ಸಮ್ ಕ್ವಾಂಟಿಟಿ ಟೂ ರೆಪ್ರೆಸೆಂಟೇಟಿವ್ಸ್ನ ತೊಗೊಂಡ್ಬಿಟ್ಟು ನಾವು ಜನರಲೈಸ್ ಏನು ಮಾಡ್ತೀವಲ್ಲ, ಎಕ್ಸ್ಪೆರಿಮೆಂಟ್ ಅವ್ರ ಮೇಲೆ ಕನೆಕ್ಟ್ ಮಾಡ್ತೀವಲ್ಲ, ರಿಸರ್ಚ್ ಮಾಡ್ತೀವಲ್ಲ, ಆ್ಯಂಡ್ ವಿ ಜನರಲೈಸ್, ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಜನರಲೈಸರ್ ಮಾಡ್ತೀವಿ. ಇದನ್ನು ಏನಂತೀವಿ ನಾವು, ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಈ ಪ್ರೋಸೆಸ್ನ ನಾವು ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸೊ ಸ್ಯಾಂಪ್ಲಿಂಗ್ ಈಸ್ ಅ ಪ್ರೋಸೆಸ್ ಆಫ್ selecting units from a population. So that is what people or organizations selecting from a population of interest, so that by studying the sample we may fairly generalize our result back to the population from which they were chosen. Okay, ಸೊ ಆ ಪಾಪ್ಯುಲೇಷನಿಂದ ನಾವು ಜನರಲೈಸ್ ಇಷ್ಟು ಜನ ಕಾರ್ ಯೂಸ್ ಮಾಡ್ಬೋದು, ಇಷ್ಟು ಜನ ಈ ಕಾರ್ನ ಇಷ್ಟಪಡ್ತಾರೆ, ಈ ಥರ ಒಂದು ಜನರಲೈಸ್ ಥಿಂಗ್ಸ್ ಸಮ್ ಯೂನಿಟ್ ಆಫ್ ಪಾಪ್ಯುಲೇಷನಲ್ಲಿ, ಅದನ್ನು ನಾವು ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಓಕೆ, ಸೊ ವಿ ಸ್ಟಡಿ ನಾವು ಸ್ಯಾಂಪಲ್ ಡಿಸೈನ್ ಪ್ರೋಸೆಸ್. ದೇರ್ ಆರ್ 5 ಡಿಸೈನ್ ಪ್ರೋಸೆಸ್ ಇದೆ, ಸ್ಯಾಂಪಲ್ ಡಿಸೈನ್ ಪ್ರೋಸೆಸ್ಸು. ಫಸ್ಟ್ ಒನ್ ಈಸ್ define the target population. Second one is determine sampling frame. Third one is select a sample technique. Next, determine sample size and execute a sample process. Sometimes ಏನು ಮಾಡ್ತಾನೆ ನೆಕ್ಸ್ಟ್ ಕೇಸಲ್ಲಿ ಈ ಪ್ರೋಸೆಸ್ನ ತಿರ್ಗಾಮುರ್ಗ ಕೊಟ್ಬಿಟ್ಟು ಸ್ಯಾಂಪಲ್ ಡಿಸೈನ್ ಪ್ರೋಸೆಸ್ ಯಾವ್ದು ಕರೆಕ್ಟಾಗಿದೆ ಅಂತ ಒಂದು ಕ್ವಶನ್ನು ಕೇಳೋ ಸಂದರ್ಭ ಇದೆ. ಓಕೆ, ಫಸ್ಟ್ ಒಂದು ಡಿಸೈನ್ ದ ಟಾರ್ಗೆಟ್ ಪಾಪ್ಯುಲೇಷನ್. ನೋಡಿ, ನಾನು ಹೇಳ್ದಂಗೆ ಒಂದು ಏರಿಯಾ, ಬೆಂಗಳೂರು ಒಂದು ಏರಿಯಾದಲ್ಲಿ ನಾವೇನು ಮಾಡ್ತೀವಿ, ನಮಗೆ ಬೇಕಾಗಿದ್ದಂಥ ಪಾಪ್ಯುಲೇಷನ್ ತಗೋಬೇಕು. ಫಾರ್ ಎಕ್ಸಾಂಪಲ್, ನಾನು ಅದ್ರ ಮೇಲೆ ರಿಸರ್ಚ್ ಮಾಡ್ತೀನಿ, ಕಾರ್ ಮೇಲೆ ಸರ್ವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಓಕೆ, ನೀವು ಕಾರ್ ಮೇಲೆ ಸರ್ವೆ ಮಾಡಬೇಕಂದ್ರೆ ಎಂಥ ಕ್ಯಾಂಡಿಡೇಟ್ಸ್ನ ನೀವು ಟಾರ್ಗೆಟ್ ಮಾಡ್ತೀರಾ, ಯಾವ ಪಾಪ್ಯುಲೇಷನ್ನ ಟಾರ್ಗೆಟ್ ಮಾಡ್ತೀರಾ? ಮೋಸ್ಟ್ ಆಫ್ ಆಲ್ ದ ಟೈಮು ಕಾರ್ ಓಡಿಸೋರು ಮೇಲ್ ಪರ್ಸನ್ಸ್ ಆಗಿರ್ತಾರೆ. ಸೊ ನೀವು ಇವ್ರನ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದಾ? ಓಕೆ, ಆಲ್ ಮೇಲ್ ಪರ್ಸನ್ಸ್ನ ಟಾರ್ಗೆಟ್ ಮಾಡ್ತೀರಾ? ನೋ. ಏಜ್ ಇರುತ್ತಾ? ಮೋರ್ ದೆನ್ 30 years ಪರ್ಸನ್ಸ್ನ ನಾನು ಈಸಿಲಿ ನಾವು ಟಾರ್ಗೆಟ್ ಮಾಡ್ಬೋದು. ಸೊ ಒಂದು ಪಾಪ್ಯುಲೇಷನ್ನಲ್ಲಿ ನಮಗೆ ಬೇಕಾಗಿದ್ದಂಥ ಪಾಪ್ಯುಲೇಷನ್ನು ಯಾವುದಿದೆಯೋ ಟಾರ್ಗೆಟ್ ಮಾಡೋದಿದೆಯಲ್ಲ, ಆ ಡಿಫೈನ್ ಮಾಡೋದಿಲ್ಲ, ಅದನ್ನು ಟಾರ್ಗೆಟ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಅಂದರೆ ಎಕ್ಸಾಂಪಲ್ ನೋಡಿ, ಕಿಚನ್ ಅಪ್ಲಯನ್ಸಸ್. ನೀವು ಕಿಚನ್ ಅಪ್ಲಯನ್ಸಸ್ಗೆ
ಪಾಪ್ಯುಲೇಷನ್ ಟಾರ್ಗೆಟ್ ಮಾಡಿದರೆ ನೀವು ಯಾರನ್ನು ಮಾಡ್ತೀರಾ, ಮಕ್ಕಳನ್ನು ಮಾಡಲ್ಲ, ಗಂಡಸರನ್ನು ಮಾಡಲ್ಲ, ಹೆಣ್ಣು ಮಕ್ಕಳನ್ನು ಮಾತ್ರ ಟಾರ್ಗೆಟ್ ಮಾಡ್ತೀರಾ ಫಾರ್ ಪಾಪ್ಯುಲರ್ ಕಿಚನ್ ಅಪ್ಲಯನ್ಸಸ್ಗೆ. ಓಕೆ, ಅಡುಗೆ ಮಾಡೋರು ಇಲ್ವಾ ಕಿಚನಲ್ಲಿರತಕ್ಕಂಥ ಅವರೇನೆ. ಸೊ ವಿ ನೀಡ್ ಟು ಟಾರ್ಗೆಟ್ ಓನ್ಲಿ ವುಮೆನ್. ಇದೊಂದು ಎಕ್ಸಾಂಪಲ್ ಆಯಿತು. ಸೊ ನೆಕ್ಸ್ಟು ಡಿಟರ್ಮೈನ್ ಸ್ಯಾಂಪ್ಲಿಂಗ್ ಫ್ರೇಮ್. ವಾಟ್ ಈಸ್ ದಿಸ್ ಡಿಟರ್ಮೈನ್ ಸ್ಯಾಂಪ್ಲಿಂಗ್ ಫ್ರೇಮ್? ಸೊ ಈ ಸ್ಯಾಂಪ್ಲಿಂಗ್ ಫ್ರೇಮ್ನ ಯಾಕೆ ತಂತೀರಾ? ಸ್ಯಾಂಪ್ಲಿಂಗ್ ಫ್ರೇಮ್ ನಥಿಂಗ್ ಬಟ್ ದ ಲೀಸ್ಟ್ ನಿಮಗೆ ಯಾಕೆ ಸಿಗುತ್ತೆ? ನಾವು ಯಾರನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು, ಯಾರನ್ನು ಸರ್ವೆ ಮಾಡಬೇಕು, ಆ ಲಿಸ್ಟೆಲ್ಲ ನೀವು ಹೇಗೆ ತೊಗೊತೀರಾ? ಅದನ್ನು ತಿಳಿಸೋಕ್ಕಂಥದ್ದು ಡಿಟರ್ಮೈನಿಂಗ್ ದ ಸ್ಯಾಂಪಲ್ ಫ್ರೇಮ್. ನೀವು ಹೋಗ್ಬಿಟ್ಟು ಎಲ್ಲಂದರೆ ಅಲ್ಲಿ ಹೋಗಿ ಕೇಳಿದರೆ ನಿಮಗೆ ಕರೆಕ್ಟಾಗಿ ನೀವು ಮಾಡ್ತಕ್ಕಂಥ ರಿಸರ್ಚ್ಗೆ ವ್ಯಾಲ್ಯೂ ಬರುತ್ತಾ? ಇಲ್ಲ. ರಿಸರ್ಚ್ ಅದನ್ನ ನೀವು ಕರೆಕ್ಟಾಗಿ ಕನ್ಕ್ಲೂಡ್ ಮಾಡೋಕ್ಕಾಗುತ್ತಾ? ಸೊ ನೀವೇನು ಮಾಡ್ತೀರಾ, ಕರೆಕ್ಟ್ ಫ್ರೇಮ್ನ ಅಂದರೆ ಲೀಸ್ಟ್ನ ಪ್ರಿಪೇರ್ ಮಾಡ್ತೀರಾ. ನಾವು ಯಾರಿಗೆ ಹೋಗಿ ಎಂಥವ್ರಿಗೆ ಹೋಗಿ ನಾವು ಅಪ್ರೋಚ್ ಮಾಡಬೇಕು ಅಂತ ನೀವೊಂದು ಲೀಸ್ಟ್ನ ಪ್ರಿಪೇರ್ ಮಾಡ್ತೀರಾ. ಆ ಲೀಸ್ಟ್ ನಿಮಗೆ ಎಲ್ಲಿ ಸಿಗುತ್ತೆ? ಸಮ್ ಆಫ್ ದ ಡಾಕ್ಯುಮೆಂಟ್ಸ್ ಇರ್ಬೋದು, ಅಥವಾ ಎಲ್ಲೋ ಪೇಜಸ್ ಸಿಗುತ್ತಾ? ನೇಮು, ಅಡ್ರೆಸ್ಸು ಎಲ್ಲ. ಓಕೆ, ಟಾರ್ಗೆಟ್ ಪಾಪ್ಯುಲೇಷನ್ ಯಾರು ಟಾರ್ಗೆಟ್ ಮಾಡಬೇಕು ಅಂತ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ. ಮತ್ತು ಶೋರೂಮಲ್ಲಿ ಕೆಲವು ಶೋರೂಮಲ್ಲಿ ಹೋದರೆ ನೀವು ಕಂಪ್ನಿಯವರು ಟೈಅಪ್ ಆಗಿದ್ದಾರೆ, ನಿಮ್ಮ ಶೋರೂಮಲ್ಲಿ ಆರಾಮಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಒಂದು ಎಲ್ಲೋ ಪೇಜಸಲ್ಲಿ ಸಿಗುತ್ತೆ. ಕೆಲವು ಬೇರೆ ಬೇರೆ ಡಾಕ್ಯುಮೆಂಟ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ಥರ ಒಂದು ಲೀಸ್ಟ್ ಮಾಡಿಕೊಂಡು ಆ ಲೀಸ್ಟ್ನ ಟಾರ್ಗೆಟ್ ಮಾಡಿಕೊಂಡು ನೆಕ್ಸ್ಟು ಸ್ಯಾಂಪಲ್ ಟೆಕ್ನಿಕ್ನ ಯೂಸ್ ಮಾಡ್ತೀರಾ. ಓಕೆ, ವಾಟ್ ಆರ್ ದ ಸ್ಯಾಂಪಲ್ ಟೆಕ್ನಿಕ್ಸ್ ವಿ ಯೂಸ್? ದೇರ್ ವಿಲ್ ಬಿ ಎ ಪ್ರಾಬಬಿಲಿಟಿ ಆರ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀರಾ. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಲೇಟರ್. ಪ್ರಾಬಬಿಲಿಟಿ ಮತ್ತು ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀರಾ. ಸೊ ಇಟ್ ಮೈಟ್ ಬಿ ಎ ಕ್ಲಸ್ಟರ್ ಇರ್ಬೋದು, ಸ್ಟ್ರಾಟಿಫೈಡ್ ಇರ್ಬೋದು, ಅಥವಾ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇರ್ಬೋದು. ದೀಸ್ ಆರ್ ದ ಡಿಫ್ರೆಂಟ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್. ಪ್ರಾಬಬಿಲಿಟಿ ಆರ್ ನಾನ್ ಪ್ರಾಬಬಿಲಿಟಿ ಅಂಡರ್ ದಿಸ್ ಕ್ಲಸ್ಟರು, ಸ್ಟ್ರಾಟಿಫೈಡು, ಸ್ನೋಬಾಲ್ ಆರ್ ಕಮ್ಸ್ ಅಂಡರ್ ದಿಸ್ ಪ್ರಾಬಬಿಲಿಟಿ ಆ್ಯಂಡ್ ನಾನ್ ಪ್ರಾಬಬಿಲಿಟಿ ಅಂಡರ್ ಬರುತ್ತೆ. ಸೊ ಪರ್ಟಿಕ್ಯುಲರಾಗಿ ಒಂದು ಸ್ಯಾಂಪ್ಲಿಂಗ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಜ್ ಏನು ಬರುತ್ತೆ, ಡಿಟರ್ಮೈನ್ ಸ್ಯಾಂಪಲ್ ಸೈಜ್. ಸ್ಯಾಂಪಲ್ ಸೈಜ್ ನಿಮಗೆ ಎಷ್ಟು ಬೇಕು ಇವಾಗ ಲೀಸ್ಟ್ ಮಾಡ್ಕೊಂಡಿರ್ತೀರ. ಎಷ್ಟು ಒಂದು 200 ಜನದ ಲೀಸ್ಟ್ ಮಾಡ್ಕೊಂಡಿರ್ತೀರ ಅಂದ್ಕೊಳ್ಳಿ. ಓಕೆ, ನೀವು ಇನ್ನೂ ಜಾಸ್ತಿ ತಗೊಳ್ಳೋಣ, ಒಂದು 1000 ಜನ ಲೀಸ್ಟ್ ಮಾಡ್ಕೊಂಡಿರ್ತೀರ ಅಂತ ತಗೊಳ್ಳಿ. ಸೊ ನೀವು 1000 ಜನಕ್ಕೂ ನಿಮ್ಮಲ್ಲಿ ಟೈಮ್ ಇದ್ದರೆ ನೀವು 1000 ಜನಕ್ಕೂ ಹೋಗಿ ಅಪ್ರೋಚ್ ಮಾಡ್ಬೋದು. ಬಟ್ ನಿಮ್ಮಲ್ಲಿ ಟೈಮ್ ಇಲ್ಲ ಅಂದರೆ ನೀವು ಆ 1000ದಲ್ಲಿ 200 ಜನಕ್ಕೆ ಅಪ್ರೋಚ್ ಮಾಡ್ಬೋದು, ಈ ಥರ. ಸೊ ಸೆಲೆಕ್ಟಿಂಗ್ ದ ಸ್ಯಾಂಪಲ್ ಸೈಜ್ ಏನಾಗುತ್ತೆ, ಲಾರ್ಜ್ ನಂಬರ್ ಆಫ್ ಸ್ಯಾಂಪಲ್ ಸೈಜ್ ತೊಗೊಂಡ್ರೆ ನಿಮಗೆ ಅಕ್ಯುರೇಟ್ ವ್ಯಾಲ್ಯೂ ಬರುತ್ತೆ. ಓಕೆ, ಒಂದು ಲಾರ್ಜ್ ನಂಬರ್ ಗಿವ್ಸ್ ಅಕ್ಯುರೇಟ್ ವ್ಯಾಲ್ಯೂ. ಓಕೆ, ಸ್ಮಾಲರ್ ನಂಬರ್ inaccuracy data. 1 minute. ಓಕೆ, ಸ್ಮಾಲರ್ ನಂಬರ್ ಇನ್ಅಕ್ಯುರೇಸಿ ಇರುತ್ತೆ ಡೇಟಾದಲ್ಲಿ. ಸೊ ನೀವು ಯಾವಾಗಲೂ ಸ್ಯಾಂಪಲ್ ಸೈಜ್ ತೊಗೊಂಡಾಗ ಲಾರ್ಜರ್ ನಂಬರ್ ತೊಗೊಂಡ್ರೆ ನಿಮಗೆ ಅಕ್ಯುರೇಟ್ ಡೇಟಾ ಬರುತ್ತೆ. ಸೊ ದಿಸ್ ಇಸ್ ದ ಡಿಟರ್ಮೈನಿಂಗ್ ಸ್ಯಾಂಪಲ್ ಸೈಜ್. ಆ್ಯಂಡ್ ಫೈನಲಿ ಎಕ್ಸಿಕ್ಯೂಟ್ ದ ಸ್ಯಾಂಪ್ಲಿಂಗ್ ಪ್ರೋಸೆಸ್. ಓಕೆ, ಫೈನಲ್ ಸ್ಟೇಜ್ ಇಸ್ ಯು ಆರ್ ಎಕ್ಸಿಕ್ಯೂಟಿಂಗ್ ದ ಸ್ಯಾಂಪಲ್ ಪ್ರೋಸೆಸ್. ಅಂದರೆ ಆ ಪ್ರೋಸೆಸ್ಸಿಂದ ರಿಸರ್ಚ್ ಕಾಂಟ್ಯಾಕ್ಟ್ ಮಾಡೋದಿರುತ್ತಲ್ಲ ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ಸೊ ದಿ ಆರ್ ದ ಸಿಂಪಲ್ 5 steps ಆಫ್ ಸ್ಯಾಂಪಲ್ ಡಿಸೈನ್ ಪ್ರೋಸೆಸ್. ದ ಒನ್ ಈಸ್ ಟಾರ್ಗೆಟ್ ಪಾಪ್ಯುಲೇಷನ್ ಆ್ಯಸ್ ಪರ್ ಎಕ್ಸಾಂಪಲ್. ಓಕೆ, ಸ್ಯಾಂಪ್ಲಿಂಗ್ ಫ್ರೇಮ್ ಲೀಸ್ಟ್ ರೆಡಿ ಮಾಡೋದು, ಯಾವ ಟೆಕ್ನಿಕ್ ಯೂಸ್ ಮಾಡ್ತೀರಾ ಅನ್ನೋದನ್ನ ಚೂಸ್ ಮಾಡೋದು, ಮತ್ತು ಸ್ಯಾಂಪಲ್ ಸೈಜ್ ಲಾರ್ಜರ, ಸ್ಮಾಲರ ಅಥವಾ ಮಿಡಲ್. ನೆಕ್ಸ್ಟ್ ಫೈನಲಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ದೀಸ್ ಆರ್ ದ ಟೆಕ್ನಿಕ್ಸ್. ಓಕೆ, ಐ ವಿಲ್ ವೈಂಡ್ ಅಪ್ ದಿಸ್ ಕ್ಲಾಸ್ ಹಿಯರ್. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಬಗ್ಗೆ ಮತ್ತು ಅನದರ್ ಅಡಿಷ್ನಲ್ ಎಕ್ಸಾಂಪಲ್ಸ್, ಅಡಿಷ್ನಲ್ ಟಾಪಿಕ್ಸ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಆಲ್.